ಲೋಕಸಭಾ ವೋಟ್ ನಡತಿನ ಕ್ಷೇತ್ರೊಡೆಡೆ ಪ್ರಧಾನಿ ನರೇಂದ್ರ ಮೋದಿಗೆ ಬಿಜೆಪಿ ಸೋಪನ ಪೋಡಿಗೆ ಆತಂಡು ಅಂಚದು ಒಟ್ರಾಸಿ ಪಾತೆರ್ದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಬಗೆಟ್ಲ ಚಲ್ಲು ಪಾತೆರ ಪನೊಂದುಲ್ಲೆರು ಜಿಲ್ಲಾ ಕಾಂಗ್ರೆಸ್ ಮಾಹಿತಿದಾರ ಎಸಿ ವಿನಯರಾಜ್ ದೂರ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮಾಹಿತಿದಾರ ಎಸಿ ವಿನಯರಾಜ್ ಸೋಮವಾರ ಕೂಡದ ಕಾಂಗ್ರೆಸ್ ಭವನಡು ಸುದ್ದಿಕೂಟೋಡು ಪಾತೆರ್ದು ಓಟು ನಡತಿನ ಕಡೆಟ್ ಬಿಜೆಪಿ ಸೋಪುನ ಪೋಡಿಗೆಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಟ್ರಾಸಿ ಪಾತೆರೊಂದುಲ್ಲೇರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಬಗೆಟ್ ಕೀಳಮಟ್ಟದ ಪಾತೆರ ಪಂತೆರು ಉಂದೇಕ ವಿರೋಧ ಮಲ್ಪೋ ಅಂದ್ ಪಂಡೇರು ಇತ್ತದ ಮಟ್ಟದ ತಂತ್ರಜ್ಞಾನ ಕಂಪ್ಯೂಟರ್ ಮೊಬೈಲ್ನ ಈ ದೇಶಗೂ ಪೊಲಬ್ ಮಲ್ತಕೋರ್ನ ಮಹಾನ್ ನಾಯಕಿ ರಾಜೀವ್ ಗಾಂಧಿ ಬೋಫಸ್ ಅಕ್ರಮ ಆತಜಿಂದು ಕೋರ್ಟ್ ಪಂಡ್ ನಡೆದು ಬೊಕ್ಕಲ ರಾಜೀವ್ ಗಾಂಧಿ ಬಗೆಟ್ ದೂರೊಂದುಲ್ಲೇರು ಮೋದಿ ಒಯ್ಟ್ ಮಾತ ಸೋತುದೇರ ಆ ಬಗೆಟ್ ಪಂಡ ದೇಶದ್ರೋಹಿಲೊಂದು ಹಣೆ ಪಟ್ಟಿ ಕೊರ್ಪೇರು ಮೇ 23 ನರೇಂದ್ರ ಮೋದಿಯರನ್ನು ಜನಕ್ಲು ಸೀದಾ ಗುಜರಾತ್ಗೆ ಕಡಬಿಡುವೆರು ಎಂದು ಎಸಿ ವಿನಯರಾಜ್ ಪಂಡೇರು. ಪ್ರಕಾಶ್ ಸಾಲಿಯನ್ ಅಪ್ಪಿ ಸೂಟರ್ಪೇಟೆ ಸಂತೋಷ್ ಶೆಟ್ಟಿ ಸುದ್ದಿಕೂಟೊಡಿತ್ತೇರು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದಂತ ಒಂದು ನಾಡಿನಲ್ಲಿ ಹುಟ್ಟಿದವರವರು, ಅದೇ ರೀತಿಯಲ್ಲಿ ವಲ್ಲಭಭಾಯಿ ಪಟೇಲ್ ಅವರು ಹುಟ್ಟಿದಂತ ಒಂದು ರಾಜ್ಯದಲ್ಲಿ ಹುಟ್ಟಿದಂತ ಪ್ರಧಾನಮಂತ್ರಿ ಮೋದಿಜಿಯವರು ಈ ರೀತಿಯ ಒಂದು ಕೀಳು ಮಟ್ಟದ ಕೆಳಸ್ತರದ ಒಂದು ಭಾಷೆಯನ್ನ ಇವತ್ತು ಹುತಾತ್ಮ ಪ್ರಧಾನಿಯ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶ ಹಿಂದೆಂದೂ ಇಂಥ ಒಂದು ಪ್ರಧಾನಿಯನ್ನ ಕಂಡಿದ್ದಿಲ್ಲ ಅಂತ ಹೇಳುವಂತದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾವತ್ತೂ ಕೂಡ ರಾಜೀವ್ ಗಾಂಧೀಜಿ ಅವರನ್ನ ಏನಿವತ್ತು ಬೋಫೋರ್ಸ್ ಹಗರಣದ ಬಗ್ಗೆ ಅವರು ಮೊನ್ನೆ ಮಾತಾಡಿದ್ರು, ಅದರ ಬಗ್ಗೆ ಎಲ್ಲೂ ಕೂಡ ಯಾವುದೇ ನ್ಯಾಯಾಲಯ ಆಗಲಿ ಅಥವಾ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಲಿ ಇವತ್ತು ರಾಜೀವ್ ಗಾಂಧೀಜಿ ಅವರು ಈ ಹಗರಣದಲ್ಲಿ ಸಿಕ್ಕಿದ್ದಾರೆ ಅಥವಾ ಅವರು ಅದರಲ್ಲಿ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ಎನ್ನುವಂಥದ್ದನ್ನ ಈ ಪ್ರಧಾನಿ ಮರಿಬಾರ್ದಾಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ಚುನಾವಣಾ ರ್ಯಾಲಿಗಳಲ್ಲಿ ಅದು ಯಾವುದನ್ನು ಕೂಡ ಮಾತಾಡ್ದಲೇನೆ ಇವತ್ತು ಬರೇ ನೆಹರು ಫ್ಯಾಮಿಲಿಯ ವಿರುದ್ಧ ಹರಿಹಾಯ್ದನ್ನು ಮಾತ್ರ ನಾವು ಇವತ್ತು ಕಾಣ್ತಾ ಇದ್ದೇವೆ ಮತ್ತು ಸೇನೆಯ ಬಗ್ಗೆ ಮಾತಾಡುವುದನ್ನು ನಾವು ಕಾಣ್ತಾ ಇದ್ದೇವೆ.